ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಶುಭ ಮುಂಜಾವು. ಈ ಹೊತ್ತಾರೆಯಲ್ಲಿ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನ ಸಂಗ್ರಹ 68 19ನೇ ವಚನ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಬ್ಲೆಸ್ಡ್ ಬಿ ದ ಲಾರ್ಡ್ ಹೂ ಡೈಲಿ ಲೋಡೆತ್ ಅಸ್ ವಿತ್ ಬೆನಿಫಿಟ್ಸ್, ಈವನ್ ದ ಗಾಡ್ ಆಫ್ ಅವರ್ ಸಾಲ್ವೇಷನ್. ಈ ವಾಕ್ಯ ದೇವರ ನಿರಂತರ ಪೂರೈಕೆ, ಬೆಂಬಲಕ್ಕಾಗಿ ಸ್ತುತಿಯ ಅಭಿವ್ಯಕ್ತಿಯಾಗಿದೆ. ಈ ಪದ್ಯವು ದೇವರು ದೈನಂದಿನ ಕಾಳಜಿ ಭಾರವನ್ನು ಹೊರುತ್ತಾನೆ. ಅನುದಿನವೂ ಎಂಬ ಮಾತು ದೇವರು ನಮಗೆ ದಿನನಿತ್ಯ ಪ್ರಯೋಜನಗಳನ್ನು ತುಂಬಿಸುವವನು. ತನ್ನ ಜನರ ಅಗತ್ಯತೆಗಳನ್ನು ಪೂರೈಸುತ್ತಾನೆ. ಹೊರೆ ಹೊರುವುದು, ಬ್ಯಾರಿಂಗ್ ಬರ್ಡನ್ಸ್, ಭಕ್ತರ ಕಷ್ಟಗಳ ಮತ್ತು ದುಃಖಗಳ ಮೂಲಕ ತನ್ನ ಜನರನ್ನು ಬೆಂಬಲಿಸುವಲ್ಲಿ ದೇವರ ಸಕ್ರಿಯ ಪಾತ್ರವನ್ನು ಕೀರ್ತನೆಗಾರನು ಇಲ್ಲಿ ಒತ್ತಿ ಹೇಳುತ್ತಾನೆ. ಅನುದಿನವೂ ಅಂದರೆ ದೇವರ ರಕ್ಷಣೆ ಮತ್ತು ಕಾಳಜಿ ಕೇವಲ ವರ್ತಮಾನಕ್ಕೆ ಮಾತ್ರವಲ್ಲ, ಭೂತಕಾಲ, ಭವಿಷ್ಯತ್ ಕಾಲಗಳನ್ನು ಒಳಗೊಂಡಿದೆ. ದೇವರ ಬೆಂಬಲ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳಲ್ಲಿಯೂ ಕೂಡ ಮುಂದುವರಿಯುತ್ತದೆ. ಈ ವಾಕ್ಯದ ಸಂದೇಶ, ದೇವರು ತನ್ನ ಜನರಿಗೆ ಪ್ರತಿದಿನ ಭೌತಿಕ ಮತ್ತು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಸುರಿಸುತ್ತಿರುವ ಚಿತ್ರಣವನ್ನು ತಿಳಿಸುತ್ತದೆ. ಭಾರವನ್ನು ಹೊರುವುದು ಅಂದರೆ ತನ್ನ ಜನರ ದೈನಂದಿನ ಬದುಕಿನ ಹೋರಾಟಗಳಲ್ಲಿ, ಆತಂಕಗಳಲ್ಲಿ, ದುಃಖಗಳಲ್ಲಿ, ಸಂಕಟಗಳಲ್ಲಿ ಭಾರ ಹೊರುವ ನಿರಂತರ ಶಕ್ತಿಯ ಮೂಲವಾಗಿ ದೇವರನ್ನು ಚಿತ್ರಿಸಲ್ಪಟ್ಟಿದೆ. ಆ ಮೂಲಕ ನಮ್ಮ ದೇವರ ರಕ್ಷಣೆ, ವಿಮೋಚನೆ ಅಂತಿಮ ಮೂಲ ಅದು ಯಾಹ್ವೇ ಆಗಿದ್ದಾನೆ. ದೇವರು ನಮ್ಮ ಹೊರೆಯನ್ನು ಹೊರುವುದು ಒಂದು ಸಾಂದರ್ಭಿಕ ಕಥೆಯಲ್ಲ, ಬದಲು ಸ್ಥಿರ ಹಾಗೂ ವಿಶ್ವಾಸಾರ್ಹವಾಗಿರುತ್ತದೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 11ರಲ್ಲಿ ಹೇಳುವಂತೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮ ಭಾರಗಳನ್ನು ಹೊರುವ ದೇವರು ನಿಮ್ಮ ಜೊತೆಗಿದ್ದಾನೆ. ಆತನು ಸರ್ವ ವಿಷಯದಲ್ಲಿಯೂ ನಿಮ್ಮ ಜೊತೆಗಿದ್ದಾನೆ, ಸಾಂತ್ವನವನ್ನು ನೀಡುತ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ದಯಾಮಯನಾಗೂ ಕೃಪಾಪೂರ್ಣನೂ ಆಗಿರುವಂಥ ನಮ್ಮ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ, ನಿನ್ನ ಸೃಷ್ಟಿಗಳಾದಂಥ ನಾವೆಲ್ಲರೂ ಶಿರಗಳನ್ನು ಭಾಗಿಸಿ ಹೊತ್ತಾರೆಯಲ್ಲಿ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಮತ್ತೊಂದು ಹೊಸ ಬದುಕನ್ನು, ಹೊಸ ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸೋದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಕಣ್ಮುಚ್ಚುವಾಗಲೂ ಕಣ್ದೆರೆದು ಹೇಳುವಾಗಲೂ ನಿನ್ನ ಕೃಪೆ ನಮ್ಮನ್ನು ಆವರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸಂಗೀತಗಾರನು ಹಾಡುವ ಹಾಗೆ, ಕ್ರಿಸ್ತೇಸೊಡನೆ ನಾನು ಕಾರ್ಯವನ್ನು ತೊಡಗೋದು, ಕ್ರಿಸ್ತೇಸೊಡನೆ ನಾನು ಕಾರ್ಯವನ್ನು ಮುಗಿಸೋದು. ಸ್ವಾಮಿ, ನಿನ್ನ ನಾಮಸ್ಮರಣೆ ಮೂಲಕ ಈ ದಿನ ನಮ್ಮ ಜೀವನ ಯಾತ್ರೆಯನ್ನು ಪ್ರಾರಂಭಿಸುತ್ತೇವೆ. ನಮ್ಮೆಲ್ಲ ಜವಾಬ್ದಾರಿಗಳಲ್ಲಿ, ನಮ್ಮ ಉದ್ಯೋಗದ ಬದುಕಿನಲ್ಲಿ, ಹೋಗೋಣ ಬರೋಣಗಳಲ್ಲಿ ದೇವರೇ, ನಿನ್ನ ಪರಿಪಾಲನೆಗೆ ನಮ್ಮನ್ನು ಒಪ್ಪಿಸುತ್ತೇವೆ. ನಮ್ಮನ್ನು, ನಮ್ಮ ಕುಟುಂಬ ಜೀವನವನ್ನು, ನಮ್ಮ ಮಕ್ಕಳನ್ನು ನಿನಗೆ ಸಮರ್ಪಿಸ್ತೇವೆ. ನಮ್ಮ ಕುಟುಂಬದ ಭಾರವನ್ನು, ನಮ್ಮ ಜೀವನದ ಭಾರವನ್ನು ಕರ್ತನೇ ನೀನು ಹೊರುವವನು ಎಂಬಂಥ ನಂಬಿಕೆಯಲ್ಲಿ ನಾವು ನಡೆಯುತ್ತೇವೆ. ನೀನೇ ನಮ್ಮ ಜೀವನವನ್ನು ಹಗುರ ಮಾಡು. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.